ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರೂ ಹ್ಯಾಪಿ ಸಂಕ್ರಾಂತಿ. ಬನ್ನಿ ಇವತ್ತಿನ ಬೆಳಗಿನ ಶುಭೋದಯ. ಹಾಗೆ ರಂಗೋಲಿ ಡಿಸೈನ್ ತೆಗಿತಾ ಇದ್ದೀನಿ. ಹೇಗೆ ಬಂದಿದೆ ಅಂತಲೂ ಹೇಳಿ. ಆಯಿತು, ರಂಗೋಲಿ ಕಲರ್ಸು ಮತ್ತು ಬಾಗಿಲು ಹೊಸಲೆಲ್ಲ ತೊಳೆದು ಪೂಜೆ ಅದನ್ನು ಮಾಡಿ ರಂಗೋಲಿ ತುಂಬಿ ನಾನು ಸ್ನಾನ ಅದನ್ನು ಮಾಡಿಕೊಂಡು ಬೇಳೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೆ. ನೋಡಿ ಇಲ್ಲಿ ನಮ್ಮ ಕಡೆ ಬೇಳೆ ಒಬ್ಬಟ್ಟು ಮಾಡ್ತಾರೆ. ಸಂಕ್ರಾಂತಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಮಾಡ್ತಾರೆ, ಶೇಂಗಾ ಹೋಳಿಗೆನೂ ಮಾಡ್ತಾರೆ, ಎರಡೂ ಮಾಡ್ತಾರೆ. ಹಾಗಾಗಿ ನಾವು ಇಲ್ಲಿ ನನ್ನ ಮಗ ಬೆಂಗಳೂರು ಕಡೆ ಹೋಳಿಗೆ ಮಾಡ್ತಾರಲ್ಲ, ಅದು ಮಾಡು ಮಮ್ಮಿ ಅಂತ ಕೇಳ್ತಾ ಇದ್ನು. ಹಾಗಾಗಿ ನಾನು ಮೈದಾ ಹಸಿಟ್ಟು ಕಲಿಸ್ಬಿಟ್ಟು ನೆನೆಸಿ ಇಟ್ಟಿದ್ದೆ. ನಮ್ಮ ಕಡೆ ಎಲ್ಲ ಗೋಧಿ ಹಸಿಟ್ಟೇ ಯೂಸ್ ಮಾಡಿ ಗೋಧಿ ಹಸಿಟ್ಟಲ್ಲಿ ಹೋಳಿಗೆ ಮಾಡ್ತಾರೆ. ಹಾಗಾಗಿ ನಾನು ಅವನಿಗೆ ಇಷ್ಟ ಅಂತಲೇ ಮೈದಾ ಹಿಟ್ಟು ಕಲಸಿ ಬೆಂಗಳೂರು ಕಡೆ ಹೋಳಿಗೆ ಮಾಡಿದ್ದು. ನೋಡಿರಿ, ಬೇಳೆ ಎಲ್ಲ ಚೆನ್ನಾಗಿ ಸ್ಮೂತಾಗಿ ಬೆಂದಿತ್ತು. ಸ್ವಲ್ಪ ಮೊನ್ನೆ ಶೇಂಗಾ ಹೋಳಿಗೆ ಮಾಡಿ ತಿಕ್ಕಿದ್ದು ಪಾಕ ಇತ್ತು, ಅದೇ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ನಾನು. ಮತ್ತು ಹೋಳಿಗೆ ಸಾರು ಮಾಡೋಕ್ಕೆ ಅದ್ರದ್ದು ಹೋಳಿಗೆ ಬೇಳೆ ಬೇಯಿಸಿದ ನೀರು ಇರುತ್ತಲ್ಲ, ಅದು ಮಾಡಿಕೊಂಡೆ. ಹೋಳಿಗೆ ಸಾರು ರೆಡಿ ಆಯಿತು. ಹಾಗೆ ನೋಡ್ರಿ, ಇಲ್ಲಿ ಹೂರಣ ಎಲ್ಲ ರುಬ್ಕೊಂಡು ರೆಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಬಜ್ಜಿ ಮತ್ತು ಹಪ್ಪಳ ಎಲ್ಲ ಕರ್ದು ರೆಡಿ ಮಾಡಿ ಇಟ್ಟೆ. ನನ್ನ ಮಗ ಪೂಜೆ ಮಾಡ್ತಾಯಿದ್ನು, ಮಗಳೆಲ್ಲ ರೆಡಿ ಮಾಡಿಕೊಟ್ಟಿದ್ಲು. ಇಬ್ಬರು ಸೇರಿ ಮಾಡ್ತಾಯಿದ್ರು. ನೋಡ್ರಿ, ಹೋಳಿಗೆ ನಾನು ಈ ಕಡೆದು ಹೋಳಿಗೆ ಮಾಡ್ತಾಯಿರೋದು. ನಮ್ಮ ಉತ್ತರ ಕರ್ನಾಟಕ ಸೇರೋ ಹೋಳಿಗೆ ಬೇರೆ ಇರುತ್ತೆ. ದೊಡ್ಡ ಇರುತ್ತೆ ಮತ್ತು ತೆಳು ಇರುತ್ತೆ, ಚೆನ್ನಾಗಿರುತ್ತೆ. ನೋಡ್ರಿ, ಹಪ್ಪಳ, ಹೋಳಿಗೆ, ಬಜ್ಜಿ, ತುಪ್ಪ, ಹಾಲು, ಹೋಳಿಗೆ ಸಾರು, ಇಲ್ಲಿ ವೈಟ್ ರೈಸ್ ಎಲ್ಲ ಮಾಡಿ ನಮ್ಮ ಮನೆಯವ್ರು ಊಟಕ್ಕೆ ಕೂತಿದ್ರು. ಆಯಿತು, ಹಾಗೆ ನಾನು ಮಕ್ಕಳಿಗೆಲ್ಲ ಊಟ ಕೊಟ್ಟು ನಾನು ಊಟ ಮಾಡಿದೆ. ಮಧ್ಯಾಹ್ನ ಏನು ಆಗಿದ್ದಿಲ್ಲ, 11:30 ಅಡುಗೆ ಆಗಿತ್ತು. ಇದು ಸಂಜೆ ಒಂದು 6:30-7 ಗಂಟೆ ಆಗಿತ್ತು ನನ್ನದು ಸಂಜೆ ದೀಪ ಹಚ್ಚೋಷ್ಟರಲ್ಲಿ. ಆಯಿತು, ನಮ್ಮ ಉತ್ತರ ಕರ್ನಾಟಕದ ಸ್ಟೈಲು ಸಾರಿ ಉಟ್ಟಿದ್ದೆ ನಾನು. ಹೇಗೆ ಕಾಣಿಸ್ತಿತ್ತು ಅಂತ ಹೇಳಿ. ತುಂಬ ಆಸೆ ಇತ್ತು ಸೀರೆ ಉಟ್ಕೊಂಡು ಎಳ್ಳು ಬೀರಕ್ಕೆ ಹೋಗಬೇಕು ಅಂತ. ಹಾಗೆ ನಮ್ಮ ಮನೆ ಹತ್ರನೇ ಒಂದು ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ಇಲ್ಲಿ ನಾನು ನನ್ನ ಮಕ್ಕಳು ಎಲ್ಲ ಫೋಟೋಸ್ ಅದೆಲ್ಲ ತಕ್ಕೊಂಡ್ವಿ. ನೋಡಿರಿ, ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿ ಕೂತು ಮಕ್ಕಳಿಗೆಲ್ಲ ಎಳ್ಳು ತಿನ್ನಿಸಿ, ಅವಳು ಸ್ವೀಟ್ ಜಾಸ್ತಿ ತಿನ್ನಲ್ಲ, ತಿನ್ನಿಸ್ಬೇಡ, ಅಲ್ಲಿ ನೋವು ಬರ್ತೈತೆ ಅಂತ ಹೇಳ್ತಾ ಇದ್ಲು. ಹಾಗಾಗಿ 1-2 ಕಡಲೆ ಬೀಜ ಎತ್ಕೊಂಡು ಬಾಯಿಗೆ ಹಾಕಿದ್ದೆ ನಾನು. ಆಯಿತು, ಎಲ್ಲರೂ ಫೋಟೋ ತೆಗಿಯೋಣ ಬಾ ಅಂತಂದರೆ ನಾನು ಸೀರೆ ಉಟ್ಕೊಂಡು ನಾನು ರೆಡಿಯಾಗಿ ಕೂತಿದ್ದೀನಿ. ನೀವು ಆ ಕಡೆ ಫಾರಿನ್ ಥರ ನೈಟ್ ಡ್ರೆಸ್ ಥರ, ಈ ಕಡೆ ನೆಗ್ಡಿ ಹಾಕ್ಕೊಂಡು ಕೂತಿದ್ವಿ ಅಂತ ನಗಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಮಕ್ಕಳೆಲ್ಲ ಲಂಗ ದಾವಣಿ ಹಾಕ್ಕೊಂಡು ಅವರು ರೆಡಿಯಾಗಿ ಕೂತಿದ್ರು ಮಕ್ಕಳು. ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ, ಲೇಟ್ ಆಯಿತು ವಿಡಿಯೋ ಹಾಕೋಷ್ಟರಲ್ಲಿ. ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಲೇಟಾಗಿ ಬರ್ತೈತೆ. ಫೋಟೋ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ, ಹೇಗೆ ಕಾಣ್ತಾಯಿತ್ತು ಅಂತಲೂ ಕಮೆಂಟ್ ಮಾಡಿ, ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಓಕೆ, ಟೇಕ್ ಕೇರ್, ಬಾಯ್.